ಗಜಾನನ ಭಾರ್ನಿಶವನೇಕದಂತ ಭಕ್ತಾನಾಂ ಏಕದಂತಮಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳೇ, ಗ್ರಹಣ, ಪೌರ್ಣಮಿ, ಅಮಾವಾಸ್ಯೆ, ಪರ್ವಕಾಲಗಳು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದೇ. ಗ್ರಹಣ ಕಾಲ ಅಂತ ಬಂದಾಗ ಅದರ ದೇವತಾರಾಧನೆ, ದೇವರ ಅನುಷ್ಠಾನ, ಜಪತಪಗಳು ಅದೊಂದಿಷ್ಟು ವಿಶೇಷತೆ. ಅಮಾವಾಸ್ಯೆ ಅಂತ ಬಂದಾಗ ಅದು ಮತ್ತಷ್ಟು ವಿಶೇಷ. ಏನೇ ಆದರೂ ಗ್ರಹಗಳು, ಗ್ರಹ ವಿನಿಯೋಗ, ಹಾಗೆ ಗ್ರಹಗಳಿಂದ ಉಂಟಾಗತಕ್ಕಂತಹ ಲಾಭ ನಷ್ಟಗಳು, ಜೊತೆಗೆ ಅಮಾವಾಸ್ಯೆ ಆಗಿರಲಿ, ಗ್ರಹಣ ಆಗಿರಲಿ, ಗ್ರಹಣ ಕಾಲದ ಆಚರಣೆ ಆಗಿರಲಿ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಈ ಒಂದು ವಿಚಾರಣೆಯನ್ನ ಸವಿಸ್ತಾರವಾಗಿ, ಚಿಕ್ಕದಾಗಿ, ಪುಟ್ಟದಾಗಿ ತಿಳಿ ಹೇಳುವಂತಹ ಒಂದು ಕಾಯಕ ಇವತ್ತಿನ ನನ್ನ ಕರ್ತವ್ಯ. ಸಮಸ್ತ ವೀಕ್ಷಕ ಬಂಧುಗಳು, ಗ್ರಹಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀರಿ. ಮೊದಲನೇದಾಗಿ, ಗ್ರಹಣ ಎಂಬತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಕಾಣದೇ ಇರತಕ್ಕಂಥದ್ದು. ಅಂದ್ರೆ ಗ್ರಹಣದ ಆಚರಣೆ ನಮ್ಮ ಭಾರತಕ್ಕಿಲ್ಲ. ಹಾಗಿದ್ರೂ ಸಹಿತ ಗ್ರಹಣದ ಆಚರಣೆ ಇಲ್ಲ ಅಂತ ನೀವು ಹೇಳಿದ್ರು ಗ್ರಹಣದ ಬಗ್ಗೆ ಮಾತಾಡ್ತಿದ್ರಲ್ಲ ಅನ್ನೋ ಮಾತು ನಿಮ್ಮಲ್ಲಿ ಇರಬಹುದು. ಆದ್ರೆ ಒಂದು ವಿಚಾರ ತಿಳ್ಕೊಳ್ಳಿ, ತಂದೆ ತಾಯಿ ಅವರಿಗೆ ಮಿಗಿಲಾದಂಥವ್ರು ಮತ್ತೊಬ್ಬರಿಲ್ಲ. ಹಾಗೆ ಸೂರ್ಯ ಚಂದ್ರ ಅವರಿಗೆ ಮಿಗಿಲಾದಂಥವ್ರು ಮತ್ತೊಬ್ಬರಿಲ್ಲ. ಸೂರ್ಯ ಅಂದ್ರೆ ತಂದೆ, ತಾಯಿ ಅಂದ್ರೆ ಚಂದ್ರ. ಸೂರ್ಯ ಚಂದ್ರನ ನಾವು ಹೇಗೆ ಆರಾಧನೆ ಮಾಡ್ತೀವೋ ಹಾಗೆ ತಂದೆ ತಾಯಿನ ಎಷ್ಟು ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತೀವೋ ನಮ್ಮ ಎರಡು ಕಣ್ಗಳೇ ತಂದೆ ತಾಯಿ ಅಂತ ಹೇಳ್ತೀವಿ. ಹಾಗಿದ್ದ ಮೇಲೆ ಸೂರ್ಯನಾಡಿ, ಚಂದ್ರನಾಡಿ ಎಂಬತಕ್ಕಂಥದ್ದು, ತಂದೆ ತಾಯಿ ಎಂಬತಕ್ಕಂಥದ್ದು. ಹಾಗೆ ಪ್ರಸ್ತುತ ಸಂಭವಿಸ್ತಿರ್ತಕ್ಕಂಥದ್ದು ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ರಾಹುಗ್ರಸ್ತ ಸೂರ್ಯಗ್ರಹಣ. ಭಾರತಕ್ಕೆ ಕಾಣುವುದಿಲ್ಲ, ಆದ್ರೆ ಗ್ರಹಣ ಇದೆ. ತಾವೆಲ್ಲ ಒಪ್ಪಬೇಕಾದಂತ ವಿಚಾರ ಒಂದಿದೆ. ಇಲ್ಲೇನಪ್ಪಾ ಅಂದ್ರೆ, ನಮ್ಮ ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆ ಇಷ್ಟೊಂದು ಕಲ್ಪನೆ ನಮಗೆ ಯಾಕೆ ಬೇಕು ಅಂತ ತಾವು ಹೇಳ್ತೀರಿ, ಒಪ್ಕೊಳ್ಳೋಣ. ಆದ್ರೆ ಗ್ರಹಣ ಇರೋದು ಸತ್ಯನಾ? ಗ್ರಹಣ ಇರೋದೇ ಸತ್ಯ ಆದ್ಮೇಲೆ ಅದರಿಂದ ಸಂಭವಿಸುವಂತಹ ಒಂದಷ್ಟು ಸಮಸ್ಯೆಗಳು, ದೋಷಗಳು ಅದಿರೋದು ಸತ್ಯವೇ. ಹಾಗಿದ್ದ ಮೇಲೆ ಸೂರ್ಯಗ್ರಹಣ, ಅದರಲ್ಲೂ ಅಮಾವಾಸ್ಯೆ ಆದ್ರೆ ಈ ಸಮಯದಲ್ಲಿ ನಮ್ಮ ಆಚಾರ ವಿಚಾರಗಳು ಹೇಗೆ, ನಮ್ಮ ಆಚರಣೆ ಹೇಗೆ? ಭಾರತಕ್ಕೆ ಕಾಣದಿರ ಇದ್ರೆ ನಾವು ಯಾವ ಆಚರಣೆ ಮಾಡೋಂಗಿಲ್ಲ, ಒಪ್ಕೊಳ್ಳೋಣ. ಆದ್ರೆ ಗರ್ಭಿಣಿ ಸ್ತ್ರೀಯರ ಮುಂದೆ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕಾಗಿದೆ. ಗರ್ಭಿಣಿ ಸ್ತ್ರೀಯರಿದ್ದಾಗ ಅವ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಯಾವುದೇ ಗ್ರಹಣ ನಮ್ಮ ಭಾರತಕ್ಕೆ ಕಾಣದಿರ ಇದ್ರು ಗ್ರಹಣದ ಒಂದಷ್ಟು ದೋಷಗಳು ಉಂಟಾಗ್ತಕ್ಕಂಥದ್ದು ಇದು ಸತ್ಯವೇ ಸರಿ. ಗುರು ಹಿರಿಯರು, ಮಹರ್ಷಿಗಳು, ಸಾಕಷ್ಟು ಜನ ಯತಿಗಳು ಎಲ್ಲರೂ ಹೇಳುವಂತ ಮಾತಿಷ್ಟೇ, ಗ್ರಹಣ ಅಂದಾಗ ನಿರ್ಲಕ್ಷ್ಯತನ ಮಾಡಬೇಡಿ. ಜೊತೆಗೆ ಅದನ್ನ ನೀವೆಲ್ಲೋ ಒಂದು ಕಡೆ ತಾತ್ಸಾರವಾಗಿ ನೋಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಗ್ರಹಣದ ಅನುಷ್ಠಾನಗಳನ್ನ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ವಾಸ್ತುಗೃಹಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡಿರಿ. ಜೊತೆಗೆ ಈ ಗ್ರಹಣ ಕಾಲದ ಅನುಷ್ಠಾನಗಳನ್ನ ಒಂದಿಷ್ಟು ಮಾಡಿ, ಯಾವುದೇ ಮಂತ್ರ, ತಂತ್ರ, ಯಂತ್ರ ಅಥವಾ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳ ಉಪದೇಶ ನಿಮಗೆ ಗೊತ್ತಿದ್ರೆ ಆ ಮಂತ್ರಾನುಷ್ಠಾನವನ್ನ ಈ ಸಮಯದಲ್ಲಿ ಅದನ್ನು ಉಚ್ಚರಿಸಿ. ಇದರಿಂದ ಸಾಕಷ್ಟು ಒಳಿತಿದೆ. ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಾದ್ರೆ ನಭೋಮಂಡಲದ ನಡೀತಕ್ಕಂಥ ಒಂದು ಕೌತುಕವೇ ಸರಿ ಅದು. ಆದ್ರೆ ಆ ಕೌತುಕ ನಡಿಬೇಕಾದ್ರೆ ಪಂಚಾಂಗದ ವಿಶ್ಲೇಷಣೆ ಇದೆಯಲ್ಲ, ಅದು ಬಹಳ ತೂಕವಾಗಿರ್ತಕ್ಕಂಥದ್ದು. ವಿಜ್ಞಾನ ಎಂಬತಕ್ಕಂಥದ್ದು ಆರ್ಯಭಟನ ನಂತರ, ಆದ್ರೆ ಜ್ಯೋತಿಷ್ಯ ಎಂಬತಕ್ಕಂಥದ್ದು ತಲತಲಾಂತರದಿಂದ ಬಂದಿರತಕ್ಕಂಥದ್ದು. ಪಂಚಾಂಗ ಕರ್ತೃಗಳು ಪಂಚಾಂಗವನ್ನು ಬರೆಯುವಾಗ ಮುಂದೆ ಯಾವಾಗ ಗ್ರಹಣ, ಯಾವ ಕಾಲ ಮುಹೂರ್ತ ಏನು, ಯಾವ ಸನ್ನಿವೇಶದ ವಿಶೇಷತೆ ಏನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಬರೆದಿರ್ತಾರೆ. ಬರೆದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಇರ್ತಕ್ಕಂತಹ ಈ ದಿನ ಆಚರಣೆಗಳನ್ನು ಸಹಿತ ಒಂದಷ್ಟು ಶಾಂತಿ, ಸಮಾಧಾನವಾಗಿ ಆಲೋಚಿಸಬೇಕು. ನಾವು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ, ಶನೈಶ್ಚರನ ಆರಾಧನೆ ಮಾಡಿ, ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ, ರಾಹುಕಾಲ ಅಂದ್ರೆ ಈ ಶುಭ ದಿನ ಒಂದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಈ ಒಂದು ಸಮಯದಲ್ಲಿ ನಾವು ಜಾಗರೂಕತರಾಗಿದ್ರೆ ಯಾವ ತೊಂದರೆ ತಾಪತ್ರಯ ನಮ್ಮದಲ್ಲ. ಈ ಸಮಯದಲ್ಲೂ ನಾನು ಮಾಡಬಾರ್ದೇ ಮಾಡ್ತೇನೆ, ಏನಾಗುತ್ತೆ ನೋಡೋಣ ಅಂದ್ರೆ ಆದ್ಮೇಲೆ ಅನುಭವಿಸೋದು ನೀವೇ ಅಲ್ವಾ? ಅದ್ರ ಬಗ್ಗೆ ಒಂದು ಚಿಂತನೆ ಬೇಕು. ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಎಚ್ಚರಿಕೆ ಏನು ಎಂಬತಕ್ಕಂಥದ್ದನ್ನ ತಿಳಿ ಹೇಳುವ ಕಾರ್ಯಕ್ರಮ ಈ ಒಂದು ಶುಭ ದಿನದ ಕಾರ್ಯಕ್ರಮ. ಗ್ರಹಣ ಕಾಲದಲ್ಲಿ ದರ್ಬೆ ಪ್ರಾಮುಖ್ಯತೆ ಇದೆ ದರ್ಬೆಗೆ. ಕಾರಣ, ವಾಸ್ತುಗೃಹವನ್ನು ಶುದ್ಧಿ ಮಾಡಿ ನೀವೆಷ್ಟೇ ಶುದ್ಧಿ ಆದ್ರೂ 2 ದರ್ಬೆಯನ್ನಲ್ಲಿಟ್ಟಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಆಹಾರ ಪದಾರ್ಥಗಳ ಮೇಲೂ 2 ದರ್ಬೆಯನ್ನು ಇಡಬೇಕು. ಹಾಗೆ ಏನೇ ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮ ಇದೆ. ಆ ಕ್ರಮದ ಆಚರಣೆಗೆ ದರ್ಬೆ ಬಹಳ ಪ್ರಾಮುಖ್ಯತೆ. ದರ್ಬೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಕಾಲಗಳಲ್ಲೂ ದರ್ಬೆಯ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು.
ಹಾಗಾಗಿ ದರ್ಬೆ ಗ್ರಹಣ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ದರ್ಬೆ ಸೀತಾದೇವಿ ಭೂಮಿಯಲ್ಲಿ ಹೋದಾಗ ಅಂದ್ರೆ ಅಗ್ನಿ ಪ್ರವೇಶ ಆದ ನಂತರ ಸೀತೆ ಪಾವಿತ್ರಳು ಎಂಬತಕ್ಕಂತಹ ವಿಚಾರ ಗೊತ್ತಾದ ಮೇಲೂ ಸಹಿತ ತಾಯಿಯ ಮಡಿಲ ಸೇರ್ಲಿಕ್ಕಾಗಿ ಸೀತೆ ಭೂಮಿಗೆ ಹೋಗ್ತಾಳೆ. ಯಾಕೆಂದ್ರೆ ಭೂತಾಯಿಯ ಮಗಳು ಸೀತೆ. ಆ ಸೀತೆ ಭೂಮಿಗೆ ಹೋಗ್ಬೇಕಾದ್ರೆ ತನ್ನ ಕೇಶಗಳು ಭೂಮಿ ಮೇಲಿದ್ದಂಥದ್ದು ಅದು ದರ್ಬೆ ಅಂತ ಹೇಳ್ತಾರೆ. ಅದಕ್ಕೆ ಆ ದರ್ಬೆಗೆ ಅಷ್ಟು ಪವಿತ್ರತೆ ಇರತಕ್ಕಂಥದ್ದು, ಅಷ್ಟು ವಿಶೇಷತೆ ಇರತಕ್ಕಂಥ. ಗ್ರಹಣ ಕಾಲದಲ್ಲಿ ನೀರಿಗಾಗ್ಲಿ ಅಥವಾ ಕೆಲವು ಪದಾರ್ಥಗಳಲ್ಲಾಗ್ಲಿ ಉಪ್ಪು, ಹುಣಸೆಹಣ್ಣು, ಹುಳಿ ಇಂತಹ ಪದಾರ್ಥಗಳಲ್ಲೂ ಸಹಿತ ದರ್ಬೆಯನ್ನು ಹಾಕುವುದು ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಆ ಪದ್ಧತಿ, ಆಚಾರ, ವಿಚಾರ ಇದೆಲ್ಲವೂ ಸಹಿತ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಗ್ರಹಣ ಎಂಬತಕ್ಕಂಥದ್ದು ನಮ್ಮ ಭಾರತಕ್ಕೆ ಕಾಣೋದಿಲ್ಲ ನಿಜ. ಆದ್ರೆ ಗ್ರಹಣದ ಆಚರಣೆ ಒಂದಷ್ಟು ಜನ ಮಾಡೇ ಮಾಡ್ತಾರೆ. ಕಾರಣ ಸೂರ್ಯಚಂದ್ರರು ನಮ್ಮ ಭಾರತ ದೇಶಕ್ಕೆ ಕಾಣದಿದ್ರು ಸೂರ್ಯಚಂದ್ರರು ಒಬ್ಬೊಬ್ಬರೇ. ಆ ಒಬ್ಬೊಬ್ಬರೇ ಅಂದಾಗ ಅವರಿಗೆ ಗ್ರಹಣ ಸಂಭವಿಸುವಂತಹ ಕಾಲ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು. ಗ್ರಹಣದ ಆಚರಣೆ ಒಂದಷ್ಟು ಜನ ಮಾಡೋರಿದ್ದಾರೆ, ಮಾಡದಿರತಕ್ಕಂಥವ್ರಿದ್ದಾರೆ. ಹಾಗಂತ ಸಂಪೂರ್ಣವಾಗಿ ಭಯಪಡಬೇಕಾದ್ದಿಲ್ಲ. ಯಾಕೆಂದ್ರೆ ಅದರ ಬಿಂಬಗಳು, ಅದರ ಕಿರಣಗಳು ಅಷ್ಟು ನಮ್ಮ ಮೇಲೆ ಬೀಳ್ತಕ್ಕಂಥದ್ದಿಲ್ಲ. ಹಾಗಾಗಿ ಧೈರ್ಯದಿಂದ ಇರಬಹುದು. ಆದ್ರೆ ಗರ್ಭಿಣಿ ಸ್ತ್ರೀಯರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು ಒಂದಷ್ಟು ಎಚ್ಚರಿಕೆ ಇರತಕ್ಕಂಥದ್ದು ಬಹಳ ಉತ್ತಮನೇ ಸರಿ. ಇದು ದೇಶಾಚಾರ ಪದ್ಧತಿ. ಒಂದೊಂದು ಭಾಗಗಳಲ್ಲಿ ಒಂದೊಂದು ಪದ್ಧತಿ, ಆಚಾರ ಇದೆ. ಅಂತಹ ಆಚಾರ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಆಚರಿಸಬೇಕಾಗಿರ್ತಕ್ಕಂಥದ್ದು, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಅನುಷ್ಠಾನಗಳನ್ನ ಮಾಡತಕ್ಕಂಥದ್ದು ಬಹಳ